ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು ಅಂದರೆ ಸಮಸ್ತ ಜನರು ಸುಖವಾಗಿರಲಿ, ಆರೋಗ್ಯದಿಂದಿರಲಿ ಅಂತ ನಮ್ಮ ಸಂಸ್ಕೃತದ ಶ್ಲೋಕ ಹೇಳುತ್ತೆ. ನಾವು ಆರೋಗ್ಯವಾಗಿರಬೇಕು, ಜೊತೆಗೆ ನಮ್ಮ ಕುಟುಂಬ, ನಮ್ಮ ಸುತ್ತಮುತ್ತಲಿನ ಜನರು ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು. ಆಗ ಮಾತ್ರ ಒಂದು ಸ್ವಸ್ಥ ಸಮಾಜ ನಿರ್ಮಾಣವಾಗುತ್ತೆ, ಒಂದು ಪ್ರಗತಿಶೀಲ ದೇಶವನ್ನು ನಾವು ಕಟ್ಬೋದು. ಉತ್ತಮ ಆರೋಗ್ಯವನ್ನು ಹೇಗೆ ಪಡೆಯೋದು? ಆಯುರ್ವೇದವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ. ಆಯುರ್ವೇದದ ಬಗ್ಗೆ ಹೇಗೆ ತಿಳ್ಕೊಳ್ಳೋದು? ಚಿಂತೆ ಬೇಡ, ಅದಕ್ಕಾಗಿಯೇ ಇದೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಈ ಬೆವರಿನಿಂದ ಉಂಟಾಗುವಂಥ ಒಂದು ದುರ್ವಾಸನೆ ಏನಿದೆ, ಇದರಿಂದ ಹೇಗೆ ನಾವು ಒಂದು ಮುಕ್ತಿಯನ್ನು ಪಡೆಯೋದು, ಪರಿಹಾರ ಏನಿದೆ ಇದಕ್ಕೆ ತಿಳಿಸ್ತೀರಾ? ನೋಡಿ, ಮುಖ್ಯವಾಗಿ ನೀವು ನೋಡಿರ್ಬೋದು, ಹೆಚ್ಚು ಜನರು ಕೆಲವರು ಬೆವಿತಾರೆ. ಮತ್ತು ಅದಲ್ಲದೆ ಈ ಪಾದಗಳಲ್ಲಿ ಕೂಡ ನೀವು ನೋಡಿರ್ಬೋದು ಹೆಚ್ಚು ಬೆವರು ಬರುತ್ತೆ. ಮತ್ತು ಶೂಸನ್ನು ಹಾಕುವಾಗ ಈ ಸಾಕ್ಸ್ ಕಾಲ್ಚೀಲವನ್ನು ಏನು ಹಾಕ್ತೀವಿ ಅವಾಗ ಕೂಡ ಹೆಚ್ಚು ಸ್ವೆಟ್ಟಿಂಗ್ ಆಗ್ತಾರೆ. ಮತ್ತು ಮುಖ್ಯವಾಗಿ ನೀವು ನೋಡಿರ್ಬೋದು ಬಗಲಲ್ಲಿ ಹೆಚ್ಚು ಸ್ವೆಟ್ ಬರುತ್ತೆ, ಕಂಕಳಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಈ ಕುತ್ತಿಗೆ ಭಾಗದಲ್ಲಿ ನೆಕ್ ಪಾರ್ಟ್ನಲ್ಲಿ ಕೂಡ ಹೆಚ್ಚು ಸೆಕೆ ಆದಾಗ ಬೆವರನ್ನ ನಾವು ಬರುತ್ತೆ. ಆ ಬೆವರು ಬಂದ ಮೇಲೆ ಅದು ಹೆಚ್ಚು ಒಂದು ಕೆಲವರು ಜನರಲ್ಲಿ ನೀವು ನೋಡಿರ್ಬೋದು ಆ ವಾಸನೆ ಹೆಚ್ಚಾಗಿರುತ್ತೆ. ಅದನ್ನ ಕಂಟ್ರೋಲ್ ಮಾಡೋದು ಅವರು ಕೂಡ ಕಸಿವಿಸಿ. ಯಾಕಂತಂದ್ರೆ ಮನುಷ್ಯನ ದೇಹ ಆ ಥರ ಒಂದು ಸೃಷ್ಟಿಯಾಗಿರುತ್ತೆ. ಅದಲ್ಲದೆ ಇವರು ತೆಗೆದುಕೊಳ್ಳುವಂಥ ಆಹಾರ ಕೂಡ ತುಂಬ ಮುಖ್ಯ. ಮತ್ತು ಅದಲ್ಲದೆ ಇವರ ಜೀವನದಲ್ಲಿ ಶಿಸ್ತಿನ ಕ್ರಮ ಕೂಡ ತುಂಬ ಮುಖ್ಯವಾದಂಥದ್ದು ಅಂತೇಳಿ ಹೇಳಬೇಕು. ಯಾಕಂತಂದ್ರೆ ಈಗ ನಾವು ಬೆಳಿಗ್ಗೆ ಎದ್ದ ನಂತರ ಸ್ನಾನ ಮಾಡಿ, ಕೆಲವ್ರು ಹೇಳ್ತಾರೆ ನಾನು ವಿಪರೀತವಾಗಿ ಬೆವಿತೀನಿ, ನಾನು ಎಷ್ಟೇ ಸ್ನಾನ ಮಾಡಿದ್ರೂ ನನಗೆ ಆ ಬೆವರು ಹೋಗೋದಿಲ್ಲ ಅಂತ ಹೇಳಿ. ನೀವು ತೆಗೆದುಕೊಳ್ಳುವಂಥ ಆಹಾರ ಬಹಳ ಮುಖ್ಯವಾದಂಥದ್ದು. ಆದಷ್ಟು ಹೆಚ್ಚು ಪ್ರೋಟೀನ್ ಇರುವಂಥ ಆಹಾರಗಳು, ನಾರಯುಕ್ತ ಆಹಾರಗಳನ್ನು ತೆಗೆದುಕೊಳ್ಬೇಕೇ ಹೊರತು ನಾವು ಈ ಕಾರ್ಬೋಹೈಡ್ರೇಟ್, ಸ್ಟಾರ್ಚ್ ಇರುವಂಥ ಆಹಾರಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಬಾರ್ದು. ಈಗ ಕಾರ್ಬೋಹೈಡ್ರೇಟ್ ಅಂದ ತಕ್ಷಣನೇ ಮುಖ್ಯವಾಗಿ ಬರೋದು ಸಕ್ಕರೆ ಅಂಶ ಇರುವಂಥದ್ದು. ಕಾಫಿಯಲ್ಲಿ ಕೆಫೆನ್ ಇರುತ್ತೆ, ಅದು ಕೂಡ ತುಂಬ ಡೇಂಜರಸ್ ಅಂತೇಳಿ ಹೇಳ್ಬೋದು. ಬೆವರಿನ ವಾಸನೆಯನ್ನು ಪ್ರೊಡ್ಯೂಸ್ ಮಾಡುತ್ತೆ ಅದು. ಮತ್ತು ಅದಲ್ಲದೆ ಹೆಚ್ಚು ಪೊಟ್ಯಾಟೊ ಮತ್ತು ಈ ಕ್ಯಾಬೇಜ್ ಹಾಗೂ ಕಾಲಿಫ್ಲವರ್ ಮತ್ತು ಹುಳಿಯ ಪದಾರ್ಥವನ್ನು ನಾವು ಹೆಚ್ಚಾಗಿ ಸೇವಿಸಿದಾಗ ಈ ಒಂದು ತೊಂದರೆ ನಮ್ಮಲ್ಲಿ ಕಂಡು ಬರುತ್ತೆ. ನೀವು ನೋಡಿರ್ಬೋದು, ಈಗ ಈ ಸ್ವೆಟ್ ಆಗ್ತಾ ಇರುವಾಗಲೇ ಪಕ್ಕದಲ್ಲಿ ನಿಲ್ಲಿಕ್ಕೂ ಕೂಡ ಆಗೋದಿಲ್ಲ, ಅಂಥ ಒಂದು ಸ್ಮೆಲ್ ಇರುತ್ತೆ. ಕೆಲವರಿಗೆ ಅದು ಒಂಥರ ಅವ್ರಿಗೇನೆ ಅಸಹ್ಯ ಅನಿಸುತ್ತೆ, ಏನು ಮಾಡೋದು ಅಂತ ಹೇಳಿ. ಆದರೆ ನೀವು ಆದಷ್ಟು ಹೆಚ್ಚು ನೀರನ್ನು ಕುಡಿತಾ ಇರೋದು ತುಂಬ ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ಕೊಡುತ್ತೆ. ಎಳ್ನೀರು ಮತ್ತು ಎಳ್ನೀರಿನಲ್ಲಿ ಸಬ್ಜ ಬೀಜವನ್ನು ಹಾಕಿ ಕುಡಿಯೋದು ತುಂಬ ಉತ್ತಮ. ಯಾಕಂದರೆ ದೇಹಕ್ಕೆ ಅದು ತಂಪನ್ನು ತಂದುಕೊಡುತ್ತೆ. ಮತ್ತು ಈಗ ಹಲವು ಮಕ್ಕಳಲ್ಲಿ ಕೂಡ ನೀವು ನೋಡಿರ್ಬೋದು, ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಏನೋ ಎಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಇವ್ರು ಜಸ್ಟ್ ಒಂದೇನೋ ಒಂದು ಸ್ವಲ್ಪ ರನ್ ಮಾಡಿದರೆ ಸಾಕು, ಓಡಿದರೆ ಸಾಕು, ಅವ್ರಿಗೆ ಹೆಚ್ಚು ಬೆವರು ಬರುವಂಥ ಒಂದು ತೊಂದರೆ ಇರುತ್ತೆ. ಇದರಿಂದ ಶೆಕೆ ಬುಕ್ಕೆಗಳಾಗುವಂಥದ್ದು ಮತ್ತು ಕೆಲವೊಂದು ಟೈಮು ಫಂಗಲ್ ಇನ್ಫೆಕ್ಷನ್ ಆಗಿ ಕೆಲವೊಂದು ಕಡೆ ಎಲ್ಲ ಚರ್ಮದ ಮೇಲೆ ಕೂಡ ಒಂದು ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ವೀಕ್ಷಕರೇ, ಆದಷ್ಟು ನೀರನ್ನು ನಾವು ಕುಡಿಬೇಕು. ಹೆಚ್ಚು ನಾರಯುಕ್ತ ಪ್ರೋಟೀನಸ್ ಫುಡ್ಡನ್ನು ತಿನ್ನೋದು ತುಂಬ ಉತ್ತಮ. ಮತ್ತು ಇನ್ನೊಂದು ಮುಖ್ಯವಾದಂಥ ವಿಷಯ ಅಂತಂದರೆ ಯೂರಿನ್ ಡಿಸ್ಚಾರ್ಜ್ ಏನಿದೆ ಅದು ಕರೆಕ್ಟಾಗಿ ಆಗಬೇಕು. ಅಂದರೆ ಮೂತ್ರ ವಿಸರ್ಜನೆ ಮತ್ತು ಮಲ ವಿಸರ್ಜನೆ ಏನಿದೆ ಅದು ಕರೆಕ್ಟಾಗಿ ಆಗ್ತಾ ಇದೆ, ಈ ಒಂದು ತೊಂದರೆ ತಮ್ಮಲ್ಲಿ ಆಗೋದಿಲ್ಲ. ಇವತ್ತು ನಾವು 2 ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ, ಅದನ್ನು ನೋಡಿ ಅದರ ಉಪಯೋಗಗಳನ್ನು ತಾವೆಲ್ಲ ಪಡೆದುಕೊಳ್ಳಿ. ಇನ್ನೊಂದು ಕೊನೆಯದಾಗಿ ನಾನು ಮುಖ್ಯವಾದಂಥ ವಿಷಯ, ಈ ಬೆವರಿನ ಒಂದು ಏನು ದುರ್ಗಂಧ ಅಥವಾ ವಾಸನೆ ಬರುತ್ತೆ ಅದಕ್ಕೆ ಹೇಳಬೇಕು ಅಂತಂದರೆ, ಈ ಮೆಂತ್ಯ ಸೊಪ್ಪು ಏನಿದೆ, ಮೆಂತ್ಯ ಸೊಪ್ಪನ್ನು ನೀವು ಹೆಚ್ಚಾಗಿ ಸೇವಿಸುವಂಥದ್ದು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಅದು ಕೂಡ ದೇಹಕ್ಕೆ ತಂಪನ್ನು ನೀಡುತ್ತೆ. ಮತ್ತು ಅದಲ್ಲದೆ ನಾವು ಚಪಾತಿಯನ್ನು ಮಾಡಿ ತಿನ್ನೋದಕ್ಕಿಂತ ತೇಪ್ಲ ಅಂತ ಹೇಳಿ ಮಾಡ್ತಾರೆ. ಈ ಉತ್ತರ ಭಾರತದಲ್ಲಿ, ಗುಜರಾತ್ನಲ್ಲಿ ಹೆಚ್ಚಾಗಿ ಸೇವಿಸ್ತಾರೆ ಇದನ್ನು. ಮತ್ತು ಈ ಮಾಡುವ ರೀತಿ ಕ್ರಮ ಏನಿದೆ ತುಂಬ ಸುಲಭವಾದಂಥದ್ದು. ಈಗ ನೀವು ಒಂದು ಅರ್ಧ kg ಹಿಟ್ಟನ್ನು, ಗೋಧಿ ಹಿಟ್ಟನ್ನು ತೆಗೆದುಕೊಂಡ್ರೆ ಒಂದು ಮುಷ್ಟಿಯಷ್ಟು ನೀವು ಬೇಸನ್ ಅಂದರೆ ಗ್ರಾಮ್ ಫ್ಲೋರ್ ಅಥವಾ ಕಡಲೆ ಹಿಟ್ಟು ಅಂತ ನಾವೇನು ಹೇಳ್ತೀವಿ ಅದನ್ನು ಹಾಕಿಬಿಟ್ಟು ಒಂದು ಮುಷ್ಟಿಯಷ್ಟು ಹಾಕಿ, ಅದಕ್ಕೆ ಈ ಹಸಿ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿಕೊಂಡು ನೀವು ಅದನ್ನು ಎಲ್ಲ ಸೇರಿಸಿ ನೀವು ಮಾಡುವಂಥ ತೇಪ್ಲ ಏನಿದೆ ಇದು ಕೂಡ ತುಂಬ ಉಪಯೋಗಕಾರಿ ಅಂತ ಹೇಳ್ಬೋದು. ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ತಂಪನ್ನು ಕೊಡುತ್ತೆ. ಅದಲ್ಲದೆ ಜೀರ್ಣ ಬೇಗ ಆಗುತ್ತೆ ಮತ್ತು ಮಲಬದ್ಧತೆಯನ್ನು ಹೋಗಲಾಡಿಸುತ್ತೆ ಅಂತ ಹೇಳ್ಬೋದು. ಆದಷ್ಟು ಗ್ರೇಪ್ ಜ್ಯೂಸನ್ನು ಕುಡಿಯೋದು ಅವಾಯ್ಡ್ ಮಾಡಬೇಕಾಗತ್ತೆ. ಆಮೇಲೆ ಚಿಕ್ಕುವಿನ ಜ್ಯೂಸ್ ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಆ್ಯಪಲ್ನಿಂದ
ಹೆಚ್ಚು ಆ್ಯಪಲನ್ನು ನಾವು ತೆಗೆದುಕೊಳ್ಳೋದು, ಹೆಚ್ಚು ಆ್ಯಪಲ್ ಜ್ಯೂಸ್ ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ಈ ಮಲಬದ್ಧತೆಯ ತೊಂದರೆ ಹೆಚ್ಚು ಕಂಡು ಬರುತ್ತೆ. ಸೊ ಆದ್ದರಿಂದ ಇವನ್ನೆಲ್ಲ ಹೋಗಲಾಡಿಸ್ಬೇಕು, ಹೆಚ್ಚು ನೀರನ್ನು ಕುಡಿಬೇಕು. ನಾವು ಮಜ್ಜಿಗೆ ಕುಡಿಯೋದು ಇನ್ನೂ ಉತ್ತಮ ಅಂತೇಳಿ ಹೇಳ್ಬೋದು. ಇಷ್ಟು ಮಾಹಿತಿಯನ್ನು ನಾನು ಇವತ್ತು ಕೊಟ್ಟಿದ್ದೀನಿ. 2 ಪ್ರಯೋಗವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಅದರ ಉಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಳಿ. ಹಾಗೆ ಆದರ್ಶವ್ರೆ, ನೀವು ಆಗ್ಲೇ ಹೇಳಿದ ಹಾಗೆ ಕಾಲಲ್ಲಿ ಕೆಲವೊಬ್ಬರಿಗೆ ವಿಪರೀತ ಬೆವರು ಬರುತ್ತೆ, ಅಂದ್ರೆ ಪಾದದ ಸರ್ಫೇಸ್ ಏನಿದೆ ಅಲ್ಲಿ ತುಂಬಾ ಬೆವರು ಬರುತ್ತೆ. ಇವರಿಗೆ ಏನಾದ್ರೂ ಒಂದು ಪ್ರಿಕಾಷನ್ಸ್ ಇರ್ಬೋದು ಅಥವಾ ಪರಿಹಾರ ಏನಾದ್ರೂ ಇದೆಯಾ? ಅದೇ ಈಗ ನಾನು ಹೇಳಿದಂಥ ಡೈಟ್ ಏನಿದೆ, ಏನು ನೀವು ತರಕಾರಿಗಳನ್ನು ತಿನ್ನಬೇಕು, ಯಾವ ರೀತಿ ನಿಮ್ಮ ಡೈಟ್ ಇರಬೇಕು, ಶಿಸ್ತಿರಬೇಕು ಅಂತ ಹೇಳಿ, ಮತ್ತು ಅದಲ್ಲದೆ ಈ ಲವಂಗದ ಪುಡಿ ಮತ್ತು ಅದಿಲ್ಲ, ಲವಂಗದ ಪುಡಿ ಇಲ್ಲ ಅಂತಂದರೆ ಸಿನಮನ್ ಅಂತಂದರೆ ಈ ಚಕ್ಕೆ ಏನಿದೆ ಅದರ ಪುಡಿಯನ್ನು ಒಂದು 2 ಟೀ ಸ್ಪೂನಷ್ಟು ನೀವು ತೆಗೆದುಕೊಂಡು ನಿಮ್ಮ ಶೂಸ್ ಏನಿದೆ, ಶೂಸಿನ ಒಳಭಾಗದಲ್ಲಿ ಒಂದು ಸ್ವಲ್ಪ ಪುಡಿಯನ್ನು ನೀವು ಹಾಕ್ಕೊಳ್ಬೇಕು. ಮತ್ತು ಆದಷ್ಟು ನಿಮ್ಮ ಸಾಕ್ಸನ್ನು ಏನು ನೀವು ಕಾಲ್ಚೀಲವನ್ನು ಏನು ಹಾಕ್ಕೊಳ್ತೀರಾ ಅದನ್ನು ನೀವು ಈ ಒಗೆಯುವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಒಗೆಯೋದು ತುಂಬ ಇಂಪಾರ್ಟೆಂಟ್. ಅದನ್ನು ಹಾಕಿ ಅಂಥ ಒಂದು ಸಾಕ್ಸನ್ನು ನೀವು ಕಾಟನ್ನೇ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಮಟೀರಿಯಲಿಂದ ಮಾಡಿರುವಂಥದ್ದಾಗಿರ್ಬೋದು, ಅದನ್ನು ಧರಿಸೋದ್ರಿಂದ ಈ ಸ್ವೆಟ್ಟಿಂಗ್ ಕಡಿಮೆ ಆಗುತ್ತೆ ಅಂತೇಳಿ. ಮತ್ತು ಆ ಸ್ವೆಟ್ ಬಂದ್ರೂ ವಾಸನೆ ಇರೋದಿಲ್ಲ. ಆ ಸಿನಮನ್ ಏನಿದೆ ಅಥವಾ ಈ ಚಕ್ಕೆಯ ಪುಡಿ ಏನಿದೆ ಅದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಮತ್ತು ಯಾವುದೇ ಇನ್ಫೆಕ್ಷನ್ ಆಗಲಾರ್ದ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಈ ಒಂದು ಮಾಹಿತಿ ಯಾವುದೇ ಒಂದು ಎಪಿಸೋಡ್ ನಂಗೆ ಕೊಟ್ಟಿಲ್ಲ ಅಂತೇಳಿ ಅಂದ್ಕೊಳ್ತೀನಿ. ಇವತ್ತು ಈ ಆಯುರ್ವೇದ ಮಹಾಮಹಿಮ ಮೂಲಕ ತಮಗೆಲ್ಲ ತಲುಪಿದೆ. ಇದರ ಉಪಯೋಗವನ್ನು ತಾವೆಲ್ಲ ಪಡ್ತೀವಿ. ಸ್ನೇಹಿತರೆ, ಈ ವಿಪರೀತ ಬೆವರು ಮತ್ತೆ ಅದರಿಂದ ಉಂಟಾಗುವಂಥ ಈ ದುರ್ವಾಸನೆಯ ಸಮಸ್ಯೆಗೆ ನಾವು ಹೇಗೆ ಮುನ್ನೆಚ್ಚರಿಕೆ ವಹಿಸ್ಬೋದು, ಹೇಗೆ ಪರಿಹಾರ ಕಂಡ್ಕೋಬೋದು ಅಂತ ನೋಡಿದ್ವಿ. ಬನ್ನಿ ಈಗ ಇದೇ ಸಮಸ್ಯೆಗೆ ಮನೆ ಔಷಧಗಳನ್ನ ಹೇಗೆ ಸಿದ್ಧಪಡಿಸೋದು ಅಂತ ನೋಡೋಣ. ವೀಕ್ಷಕರೇ, ಇವತ್ತಿನ ದಿವಸ ಈ ಬೆವರಿನ ದುರ್ವಾಸನೆ ಅಥವಾ ಬೆವರಿನ ವಾಸನೆ ಅಂತ ನಾವೇನು ಹೇಳ್ತೀವಿ ಅದ್ರ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಇವತ್ತು ಅದರಲ್ಲಿ 2 ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಇವತ್ತು ಮಾಡ್ತಾ ಇರುವಂಥ ಪ್ರಯೋಗಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ನಿಂಬೆಹಣ್ಣು, ಪುದೀನ, ಗುಲಾಬಿ ದಳ ಹಾಗೂ ಆ್ಯಪಲ್ ಜ್ಯೂಸ್ ಅಂದರೆ ಸೇಬು ಹಣ್ಣಿನ ಜ್ಯೂಸನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ಈ ಗುಲಾಬಿ ಹೂವು ಹಾಗೂ ಈ ಪುದೀನ ಏನಿದೆ ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಪುಟಾಣಿಯನ್ನು ತೆಗೆದುಕೊಳ್ಳಿ. 1 ಗುಲಾಬಿ ಹೂವು, 5 ರಿಂದ 6 ಪುದೀನಾದ ಎಲೆಗಳು. ಕಿರಣಮಯ ಇದು ಸಿದ್ಧವಾಗಿದೆ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಬೇಕು. ಈಗ ಏನು ನಾವು ಕೊಟ್ಕೊಂಡಿದ್ದೀವಿ ಇಲ್ಲಿ, ಇದಕ್ಕೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸ ಹಾಕಿ ಇದಕ್ಕೆ ಆ್ಯಪಲ್ ಜ್ಯೂಸನ್ನು ಒಂದು 3 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಹಾಕಿ ಇದನ್ನು ಈ ಥರ ಮಿಶ್ರಣ ಮಾಡ್ಕೊಂಡಿದ್ದನ್ನು ಹೀಗೆ ಇಟ್ಕೊಂಡು ಇದಕ್ಕೆ 1 ಗ್ಲಾಸ್ ಪುಡಿ, 1 ಗ್ಲಾಸಷ್ಟು ನೀರನ್ನು ತೆಗೆದುಕೊಳ್ಬೇಕು. ಗ್ಲಾಸ್ ನೀರಿಗೆ ನಾವೇನು ಈ ಮಿಶ್ರಣವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಇದನ್ನು ಏನು ನಾವು ಕುಡಿತೀವಿ ಇದನ್ನು ಸ್ವಲ್ಪ ಮಂಜುಗಡ್ಡೆಯನ್ನು ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ರೀತಿ ರಿಫ್ರೆಶಿಂಗ್, ಒಂದು ಪಾನೀಯ ಅಂತ ಹೇಳಿನೇ ಹೇಳ್ಬೋದು. ಇದನ್ನು ನೀವು ದಿವಸಕ್ಕೆ ಊಟವಾದ ನಂತರ ಅಂದರೆ ತಿಂಡಿ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟವಾದ ನಂತರ 1 ಗ್ಲಾಸ್ ಮಾಡಿ ಕುಡಿಯೋದ್ರಿಂದ ಇದೇನು ನಿಮ್ಮ ಬೆವರಿನ ದುರ್ವಾಸನೆ ಇದೆ ಅದು ಹೊರಟೋಗುತ್ತೆ. ಇದನ್ನು ಮಾಡಿ ಮನೆಯಲ್ಲಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ವೀಕ್ಷಕರೇ, ಇವತ್ತಿನ ದಿವಸ ನಾವು ಈ ಆ್ಯಪಲ್ ಜ್ಯೂಸ್, ಲೆಮನ್ ಜ್ಯೂಸ್ ಹಾಗೂ ಪುದೀನ ಮತ್ತು ಗುಲಾಬಿ ದಳಗಳಿಂದ ತಯಾರಿಸಿದಂಥ ಒಂದು ಪಾನೀಯ ಈಗ ಸಿದ್ಧವಾಗಿದೆ. ಬೆವರಿನ ದುರ್ಗಂಧಕ್ಕೆ, ಬೆವರಿನ ವಾಸನೆ ಬರುವಂಥ ದೇಹದಲ್ಲಿ ಅದೊಂದು ಕಸಿವಿಸಿಯನ್ನು ಮಾಡುವಂಥ ಒಂದು ಸಂದರ್ಭವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಅದರಿಂದ ಉಪಶಮನ ಪಡಿಬೇಕಂದ್ರೆ ಇಂಥ ಒಂದು ಪಾನೀಯ ತುಂಬ ಅತ್ಯಮೂಲ್ಯ ಮತ್ತು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಹೇಳ್ಬೋದು. ಬೆವರು ವಾಸನೆಯನ್ನು ತಡೆಯಲು ಮನೆ ಔಷಧ ಬೇಕಾಗಿರುವ ಸಾಮಗ್ರಿಗಳು: ನಿಂಬೆಹಣ್ಣು, ಪುದೀನ, ಗುಲಾಬಿ ದಳ ಮತ್ತು ಸೇಬಿನ ರಸ.
ತಯಾರಿಸುವ ವಿಧಾನ: ಕುಟಾಣಿಗೆ ಗುಲಾಬಿ ದಳ ಮತ್ತು ಪುದೀನವನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಳ್ಳಿ. ನಂತರ ಅದಕ್ಕೆ ನಿಂಬೆಹಣ್ಣಿನ ರಸ ಮತ್ತು ಸೇಬಿನ ರಸವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಲೋಟಕ್ಕೆ ನೀರು ಮತ್ತು ಮಿಕ್ಸ್ ಮಾಡಿದ ಮಿಶ್ರಣವನ್ನು ಹಾಕಿ ಬೆರೆಸಿಕೊಂಡರೆ ಬೆವರು ವಾಸನೆಯನ್ನು ತಡೆಯಲು ಮನೆ ಔಷಧ ಸಿದ್ಧ. ಸ್ನೇಹಿತರೆ, ನೋಡಿದ್ವಲ್ಲ, ಈ ಬೆವರು ವಾಸನೆಯ ಸಮಸ್ಯೆ ಏನಿದೆ ಅದಕ್ಕೆ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಮನೆ ಔಷಧ ತಯಾರಿಸ್ಬೋದು ಅಂತ. ಬೆವರು ವಾಸನೆಯಿಂದ ಮುಜುಗರ ಪಡೋರಲ್ಲಿ ನೀವು ಒಬ್ಬರಾಗಿದ್ದರೆ ಇದನ್ನು ನೀವು ಪ್ರಯೋಗಿಸಿ ನೋಡಿ, ಇದರ ಪ್ರಯೋಜನಗಳನ್ನ ಪಡ್ಕೊಳ್ಳಿ. ಬನ್ನಿ, ಈಗ ಇದೇ ಸಮಸ್ಯೆಗೆ ಮತ್ತೊಂದು ಮನೆ ಔಷಧ ಇದೆ. ಸ್ನೇಹಿತರೆ ಬನ್ನಿ, ಈ ಬೆವರು ವಾಸನೆಯ ಸಮಸ್ಯೆ ಏನಿದೆ ಇದಕ್ಕೆ ಮತ್ತೊಂದು ಸರಳವಾದ ಮನೆ ಔಷಧನ ಹೇಗೆ ತಯಾರಿಸೋದು ಅಂತ ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ಬೆವರಿನ ದುರ್ಗಂಧಕ್ಕೆ, ಬೆವರಿನ ವಾಸನೆಗೆ ಅದನ್ನು ಹೇಗೆ ತಡೆ ಕಟ್ಟಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾಯಿತು, ಒಂದು ಪ್ರಯೋಗವನ್ನು ಕೂಡ ನೋಡಿದ್ದಾಯಿತು. ಈಗ ಇನ್ನೊಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಕರ್ಪೂರ, ನೀಲಗಿರಿ ಎಣ್ಣೆ, ನಿಂಬೆಹಣ್ಣು ಹಾಗೂ ಗೋಧಿ ಹುಲ್ಲು, ವೀಟ್ ಗ್ರಾಸ್ ಅಂತ ಹೇಳ್ತಾರೆ, ಅದನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೀವಿ. ಅದನ್ನು ಇವತ್ತು ನಾವು ಬಳಸ್ತಾ ಇದ್ದೀವಿ. ವೀಕ್ಷಕರೇ, ಮೊದಲಿಗೆ ಈಗ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಬಿಸಿ ಮಾಡಿ ಅದಕ್ಕೆ ನಾವು ಈ ನೀಲಗಿರಿ ತೈಲವನ್ನು ಹಾಕ್ಕೊಳ್ಬೇಕು. ಈಗ ಈ ಒಂದು 3 ರಿಂದ 4 ಬಿಲ್ಲೆಗಳಷ್ಟು ಕರ್ಪೂರವನ್ನು ತೆಗೆದುಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಕರ್ಪೂರದ ಬಿಲ್ಲೆಯನ್ನು ಹಾಕಿದ ನಂತರ ಇದಕ್ಕೆ ಗೋಧಿ ಹುಲ್ಲು ಏನಿದೆ ಇದನ್ನು ನಾವು ಹಾಕ್ಕೊಳ್ಬೇಕು. ಇದನ್ನು ಈ ರೀತಿ ಇದು ತಯಾರಾಗುತ್ತೆ. ಈ ರೀತಿ ತಯಾರಾದಂಥ ಎಣ್ಣೆಯನ್ನು ನಾವೀಗ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ಬೇಕು. ಹುಲ್ಲಿನಿಂದ ಮಿಶ್ರಣಗೊಂಡಂತಹ ಈ ಒಂದು ಎಣ್ಣೆ ತೈಲ, ಇದಕ್ಕೆ ನಾವೀಗ ಇದು ತಣ್ಣಗಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಬೆರೆಸ್ಬೇಕು. ಈ ರೀತಿ ಈ ತೈಲ ಸಿದ್ಧವಾಗುತ್ತೆ. ಈ ಒಂದು ತೈಲ ಏನು ಸಿದ್ಧವಾಗಿದೆ, ಸಾಯಂಕಾಲ ಸಮಯದಲ್ಲಿ ನೀವೇನು ಸ್ನಾನ ಮಾಡ್ತಾ ಇದ್ದೀರಾ ಅಂತಂದರೆ 1 ಗಂಟೆಗಳ ಕಾಲ ಮುಂಚಿತವಾಗಿ ಇದನ್ನು ಹಚ್ಕೊಂಡು ನಂತರ ಸ್ನಾನ ಮಾಡೋದು ತುಂಬ ಉತ್ತಮ. ಆದಷ್ಟು ಕೋಲ್ಡ್ ವಾಟರ್ ಬಾತ್ ಅಂತಂದರೆ ತಣ್ಣೀರಿನ ಸ್ನಾನವನ್ನು ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಇದರ ಉಪಯೋಗವನ್ನು ಪಡೆದುಕೊಳ್ಳಿ ವೀಕ್ಷಕರೇ. ತುಂಬ ಸುಲಭವಾದಂತಹ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದೀನಿ. ಕರ್ಪೂರದ ಬಿಲ್ಲೆ ಹಾಗೂ ಈ ನೀಲಗಿರಿ ತೈಲವನ್ನು ಉಪಯೋಗಿಸಿ, ಮತ್ತು ಅದಕ್ಕೆ ಸ್ವಲ್ಪ ಈ ಗೋಧಿ ಹುಲ್ಲು ಮತ್ತೆ ಈ ನಿಂಬೆಹಣ್ಣನ್ನು ಬೆರೆಸಿದಂಥ ಈ ತೈಲ ಈಗ ಸಿದ್ಧವಾಗಿದೆ. ಬೆವರು ವಾಸನೆಯನ್ನು ತಡೆಯಲು ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಕರ್ಪೂರ, ನಿಂಬೆಹಣ್ಣು, ನೀಲಗಿರಿ ಎಣ್ಣೆ ಮತ್ತು ಗೋಧಿ ಹುಲ್ಲು. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀಲಗಿರಿ ಎಣ್ಣೆ, ಕರ್ಪೂರ ಮತ್ತು ಗೋಧಿ ಹುಲ್ಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಳ್ಳಿ. ನಂತರ ಅದಕ್ಕೆ ನಿಂಬೆ ರಸವನ್ನು ಹಾಕಿ ಬೆರೆಸಿಕೊಂಡರೆ ಬೆವರು ವಾಸನೆಯನ್ನು ತಡೆಯಲು ಮನೆ ಔಷಧ ಸಿದ್ಧ.